ಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಕ್ಯಾಬಿನೆಟ್ ಕಸರತ್ತನ್ನ ಮತ್ತೆ ಮುಂದುವರಿಸ್ತಾ ಇದ್ದಾರೆ. ಮೊದಲ ಹಂತದ ಬಳಿಕ ಈಗ ಸೆಕೆಂಡ್ ರೌಂಡ್ ಅಲ್ಲಿ ಲಾಬಿ ಆರಂಭ ಆಗಿದೆ. ಲಾಬಿ ಮಾಡ್ತಾ ಇರುವಂತಹ ನಾಯಕರ ತಂಡ ಈಗ ದೆಹಲಿಗೆ ತಲುಪ್ತಾ ಇದೆ. ಆ ಶಾಸಕರ ದಂಡು ದೆಹಲಿಗೆ ಬರ್ತಾ ಇದೆ. 13 ಪಟ್ಟಿ ಮುಗಿತು. ಇನ್ನು ಬರೋಬ್ಬರಿ 20 ಸೀಟುಗಳು ಉಳಿದಿದ್ದಾವೆ. 20 ಕುರ್ಚಿಗೆ 50 ಜನ ಆಕಾಂಕ್ಷಿಗಳು ಸಚಿವರ ರೇಸ್ನಲ್ಲಿ ಇದ್ದಾರೆ. ಹೀಗಾಗಿ ಹೈಕಮಾಂಡ್ಗೆ ಸಂಪುಟ ತೀವ್ರ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಜಾತಿ, ಸಮುದಾಯ, ಪ್ರಾದೇಶಿಕತೆ ಇದೆಲ್ಲವನ್ನು ಕೂಡ ಸಮತೋಲನವನ್ನು ಕಾಯ್ದುಕೊಳ್ಳಬೇಕಾಗುತ್ತೆ. ಪಕ್ಷ ನಿಷ್ಠೆ ಆಧಾರದ ಮೇಲೆ ಆದ್ಯತೆ ನೀಡೋದಕ್ಕೆ ನಿರ್ಧಾರವನ್ನು ಕೂಡ ಮಾಡಲಾಗಿದೆ. ಸಚಿವರಾಗೋದಕ್ಕೆ ಈಗಾಗಲೇ ಬಿರುಸಿನ ಲಾಬಿ ಕೂಡ ಆರಂಭ ಆಗಿದೆ. ಅನೇಕ ನಾಯಕರು ದೆಹಲಿಗೆ ತೆರಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ತಮ್ಮ ಹೈಕಮಾಂಡ್ ನಾಯಕರ ಮೇಲೆ ಪ್ರಭಾವವನ್ನು ಬೀರೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರ ಮೇಲೆ ಒತ್ತಡ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಿ, ಮೊದಲ ಸುತ್ತಿನಲ್ಲೂ ಕೂಡ ಸಾಕಷ್ಟು ರೀತಿಯಲ್ಲಿ ಲಾಬಿ ನಡೀತು. ಎಲ್ಲರೂ ಕೂಡ ಬಹಿರಂಗವಾಗಿ ಅನೇಕ ನಾಯಕರು ಹೇಳಿದ್ರು, ಆ ಪಟ್ಟಿ ಬೆಳೀತಾ ಹೋಗುತ್ತೆ ಹಾಗೆ ಹನುಮಂತನ ಬಾಲದ ರೀತಿಯಲ್ಲಿ. ನಾನು ಕೂಡ ಆಕಾಂಕ್ಷಿ, ನನಗೂ ಕೂಡ ಆಸೆ ಇದೆ, ಹೈಕಮಾಂಡ್ ನಮ್ಮನ್ನ ಪರಿಗಣಿಸುತ್ತೆ ಅಂತ ಅನೇಕರು ಅಂದುಕೊಂಡಿದ್ರು. ಆದರೆ 13 ಜನರ ಪಟ್ಟಿ ಬಿಡುಗಡೆ ಆಯಿತು. ಇನ್ನು ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ಯಾರಿಗೆಲ್ಲ ಮಂತ್ರಿ ಭಾಗ್ಯ ಸಿಗತ್ತೆ ಅಂತ ನೋಡೋದಾದ್ರೆ, ಎಂ ಕೃಷ್ಣಪ್ಪ ವಿಜಯನಗರ, ಜಮೀರ್ ಚಾಮರಾಜಪೇಟೆ, ಎನ್ ಎ ಹ್ಯಾರಿಸ್ ಶಾಂತಿನಗರ, ತನ್ವೀರ್ ಸೇಠ್ ನರಸಿಂಹರಾಜ, ನಾರಾಯಣಸ್ವಾಮಿ ಬಂಗಾರಪೇಟೆ, ಎಚ್ ಸಿ ಬಾಲಕೃಷ್ಣ ಮಾಗಡಿ, ಕೆ ಸಡಕ್ಷರಿ ತಿಪಟೂರು, ಶಿವಲಿಂಗೇಗೌಡ ಅರಸೀಕೆರೆ, ಪುಟ್ಟರಂಗ ಶೆಟ್ಟಿ ಚಾಮರಾಜನಗರ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾವಿ ಗ್ರಾಮೀಣ, ಮಹಾಂತೇಶ್ ಕೌಜಲಗಿ ಬೈಲಹೊಂಗಲ, ಮಂಕಾಳ ವೈದ್ಯ ಉತ್ತರ ಕನ್ನಡ, ಸಂತೋಷ್ ಲಾಡ್ ಕಲಘಟಗಿ, ಶ್ರೀನಿವಾಸ್ ಮಾನೆ ಹಾನಗಲ್ಲ, ರಘುಮೂರ್ತಿ ಚಳ್ಳಕೆರೆ, ಬಿ ನಾಗೇಂದ್ರ ಬಳ್ಳಾರಿ, ದರ್ಶನ್ ಧ್ರುವನಾರಾಯಣ್ ನಂಜನಗೂಡು, ಎಸ್ ಎಸ್ ಪೊನ್ನಣ್ಣ ವಿರಾಜಪೇಟೆ, ಪಿ ನರೇಂದ್ರ ಸ್ವಾಮಿ ಮಳವಳ್ಳಿ, ನಯನ ಮೋಟಮ್ಮ ಮೂಡಿಗೆರೆ, ವಿಜಯಾನಂದ ಕಾಶಪ್ಪನವರ ಹುನಗುಂದ, ಅಪ್ಪಾಜಿ ನಾಡಗೌಡ ಮುದ್ದೆಬಿಹಾಳ, ಯಶವಂತರಾಯಗೌಡ ಇಂಡಿ, ಜಿ ಎಸ್ ಪಾಟೀಲ್ ರಾಯಚೂರು, ಹಂಪನಗೌಡ ಬಾದರ್ಲಿ ಸಿಂಧನೂರು, ಇಲ್ಲೆಲ್ಲ ಸೇರಿ ಹಲವರು ರೇಸ್ನಲ್ಲಿ ಇದ್ದಾರೆ. ಎಮ್ ಎಲ್ ಸಿಗಳಾಗಿರುವಂತಹ ಸಲೀಂ ಅಹಮದ್ ಅವರು, ವಸಂತ್ ಕುಮಾರ್ ಕೂಡ ಸಚಿವರಾಗುವ ರೇಸ್ನಲ್ಲಿ ಇದ್ದಾರೆ. ಆದರೆ ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗುತ್ತಪ್ಪ ಅನ್ನೋ ಪ್ರಶ್ನೆ ಇಲ್ಲಿ ಎಲ್ಲರನ್ನ ಕಾಡ್ತಾ ಇರುವಂಥದ್ದು. ಯಾಕಂದರೆ ಅನೇಕರು ತೀವ್ರವಾಗಿ ಲಾಬಿ ಮಾಡ್ತಾ ಇದ್ದಾರೆ, ನಮಗೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು, ಸಚಿವರಾಗೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ನಿರಂತರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ. ಇದೆಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ಈಗ ಎರಡನೇ ಪಟ್ಟಿಯಲ್ಲಿ ಈಗಾಗಲೇ ನಾವು ಮೊದಲ ಪಟ್ಟಿಯ ಲಾಬಿಯನ್ನು ನೋಡಿದ್ದೀವಿ. ಈಗ ತೀವ್ರವಾಗುತ್ತೆ, ಅಸಮಾಧಾನ ಭುಗಿಲೇಳುತ್ತೆ. ಅದು ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಗೋಚರ ಆಗೋದಕ್ಕೆ ಆರಂಭ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಮಾರುತಿ, ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಈಗ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಸಂಪುಟ ಎರಡನೇ ಪಟ್ಟಿ ಬಿಡುಗಡೆ ಆಗಬೇಕೀಗ, ಮೊದಲನೇ ಪಟ್ಟಿ ಆಯಿತು. ಹೀಗಾಗಿ ಯಾರ್ಯಾರು ಯಾವ್ಯಾವ ರೀತಿ ಲಾಬಿಯನ್ನು ಮಾಡ್ತಾ ಇದ್ದಾರೆ, ಜೊತೆಗೆ ಪಕ್ಷದಲ್ಲಿ ಇದು ತೀವ್ರ ಆಂತರಿಕ ಕಲಹ ಬಿರುಗಾಳಿಗೆ ಕಾರಣವಾಗುತ್ತಾ ಹೇಗೆ ಅಂತ? ಸಂತೋಷ್, ಈಗಾಗಲೇ ಮೊದಲ ಹಂತದ ಪಟ್ಟಿ ಬಿಡುಗಡೆಯಾಗಿ ಅವರು ಕೂಡ ಸಚಿವ ಸ್ಥಾನವನ್ನು ಅಲಂಕರಿಸಿರುವಂಥದ್ದು. ಪ್ರಮುಖವಾಗಿ ನಿನ್ನೆ CM DCM ಸೇರಿ ಒಟ್ಟು 14 ಜನ ಪ್ರಮಾಣ ವಚನ ಸ್ವೀಕಾರ ಕೂಡ ಮಾಡಿರೋಂಥ. ಅಲ್ಲಿಗಾಗಲೇ ಖಾತೆಗೂ ಕೂಡ ಸಾಕಷ್ಟು ಜಟಾಪಟಿ ನಡೀತಾ ಇರೋವಂಥದ್ದು. ಪ್ರಬಲ ಖಾತೆಗಾಗಿ ಈಗೇನು ಅಧಿಕಾರ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಸಚಿವರುಗಳು, ಅವರು ಕೂಡ ಸಾಕಷ್ಟು ಒತ್ತಡವನ್ನು ಹಾಕ್ತಾ ಇರೋವಂಥದ್ದು. ಇನ್ನೊಂದು ಕಡೆ ಈಗಾಗಲೇ 13 ಹೊರತುಪಡಿಸಿದರೆ ಬಾಕಿ ಉಳಿದಂತಹ 20 ಮಿನಿಸ್ಟರ್ ಸ್ಥಾನಕ್ಕೆ ಸಾಕಷ್ಟು ಅಂದರೆ ಸಾಲು ನಾಯಕರು ಕೂಡ ಪೈಪೋಟಿಯನ್ನು ನಡೆಸ್ತಾ ಇರೋದು. ಕೆಲವೊಬ್ಬರು ಸಿದ್ದರಾಮಯ್ಯ ಪರ ಇರುವಂತಹ ನಾಯಕರು ಸಿದ್ದರಾಮಯ್ಯ ಮುಂದೆ ಲಾಬಿಯನ್ನು ನಡೆಸ್ತಿದ್ದಾರೆ, DKC ಪರ ಇರುವಂತಹ ನಾಯಕರು DKC ಹತ್ರ ಲಾಬಿ ನಡೆಸ್ತಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಪ್ರಬಲವಾಗಿರುವಂಥವರು ಮತ್ತು ಹೈಕಮಾಂಡ್ ಜೊತೆ ನೇರವಾಗಿ ಸಂಪರ್ಕ ಹೊಂದಿರುವಂತಹ ನಾಯಕರು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿಯನ್ನು ನಡೆಸ್ತಾ ಇರೋದು. ಅಂದರೆ ಸುಮಾರು ಇದಕ್ಕೆ 30ಕ್ಕೂ ಹೆಚ್ಚು ಅಧಿಕ ಶಾಸಕರು ಮತ್ತು MLCಗಳು ಕೂಡ ಸಾಕಷ್ಟು ಪೈಪೋಟಿ ತೀವ್ರವಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಮುಂದಿನ ಪಟ್ಟಿ ಯಾವಾಗ ಬಿಡುಗಡೆ ಆಗುತ್ತೆ ಎಂಬುದರಲ್ಲಿ ಕಾತುರದಲ್ಲಿ ಕೂಡ ಅನೇಕ ನಾಯಕರು ಇರುವಂಥದ್ದು. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನಲ್ಲಿ ಜಟಾಪಟಿಗೂ ಕೂಡ ಕಾರಣ ಆಗ್ತಾ ಇರೋ ಸಾಧ್ಯತೆ ಇರುವಂಥದ್ದು. ಯಾಕೆಂದರೆ ಪ್ರಮುಖವಾಗಿ ಈಗಾಗಲೇ ಹೈಕಮಾಂಡ್ ಕೂಡ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ಅಂದರೆ ಮುಂದೆ ಏನು ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ, ಅದೇ ಸಂದರ್ಭದಲ್ಲಿ 10 ಜನ ಯುವಕರಿಗೆ ಅವಕಾಶ ಕೊಡಬೇಕು ಅಂತ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಇದು ಕೂಡ ಕೆಲ ಹಿರಿಯ ನಾಯಕರಿಗೂ ಕೂಡ ತಲೆನೋವಾಗಿರುವಂಥದ್ದು. ಅಂದರೆ ಈಗಾಗಲೇ ಸಚಿವರಾಗಿ ಮತ್ತೆ ಸಚಿವರ ಆಕಾಂಕ್ಷಿಗಳಾಗಿರುವಂಥವ್ರು ಸಾಕಷ್ಟು ಸಂಕಷ್ಟದಲ್ಲಿರುವಂಥದ್ದು. ಪ್ರಮುಖವಾಗಿ ನಾವು ನೋಡೋದಾದ್ರೆ ಜಮೀರ್ ಅವರಾಗಿರ್ಬೋದು, ಮತ್ತು ಅದೇ ರೀತಿ ಚಲುವರಾಯ ಸ್ವಾಮಿ ಆಗಿರ್ಬೋದು, ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು. ಅಂದರೆ ಈ ರೀತಿಯಾದಂಥ
ಅಂತ ಈ ಹಿಂದೆ ಸಿದ್ದರಾಮಯ್ಯ ಕ್ಯಾಬಿನೆಟ್ ಅಲ್ಲಿ ಯಾರೆಲ್ಲ ಸಚಿವರುಗಳಾಗಿದ್ರು ಅವರು ಕೂಡ ಸಾಲುಗಟ್ಟಿ ನಿಂತಿರುವಂಥದ್ದು, ನಮಗೂ ಕೂಡ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಕೂಡ ಒತ್ತಡಗಳನ್ನ ಆಗ್ತಾ ಇರೋದು. ಇನ್ನೊಂದು ಕಡೆ ಹೊಸದಾಗಿ ಆಯ್ಕೆಯಾಗಿರುವಂತಹ ಶಾಸಕರು ಕೂಡ ಸಾಕಷ್ಟು ಜನ ಇರುವಂಥದ್ದು. ಹಂಪನಗಡ ಬಾದರ್ಲಿ ಕೂಡ ಸಾಕಷ್ಟು ಬಾರಿ ಆಯ್ಕೆಯಾದಂಥ ಶಾಸಕರು, ಅವರು ಕೂಡ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ರಿಜ್ವಾನ್ ಅರ್ಷದ್ ಆಗಿರ್ಬೋದು, ಹಾರಿಸ್ ಆಗಿರ್ಬೋದು, ತನ್ವೀರ್ ಸೇಠ್ ಆಗಿರ್ಬೋದು, ಮತ್ತೆ ಅದೇ ರೀತಿಯಾದಂತೆ ನರೇಂದ್ರ ಸ್ವಾಮಿ ಆಗಿರ್ಬೋದು, ಈ ರೀತಿಯಾದಂಥ ಸಾಲು ಸಾಲು ನಾಯಕರು ಕೂಡ ಅವಕಾಶಕ್ಕಾಗಿ ಕಾದು ಕುಳಿತಿರುವಂಥದ್ದು. ಇನ್ನೊಂದು ಕಡೆ ಧ್ರುವ ನಾರಾಯಣ್ ಆಗಿರ್ಬೋದು, ಅಂದ್ರೆ ದರ್ಶನ್ ಧ್ರುವ ನಾರಾಯಣ ಆಗಿರ್ಬೋದು, ನಯನ ಮೋಟಮ್ಮ ಆಗಿರ್ಬೋದು, ಮತ್ತೆ ಅದೇ ರೀತಿ ಪ್ರದೀಪ್ ಈಶ್ವರ್ ಅಂದ್ರೆ ಮೊದಲ ಬಾರಿ ಆಯ್ಕೆಯಾದಂಥ ಶಾಸಕರು ಕೂಡ ನಮ್ಗೆ ಈ ಬಾರಿ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಒತ್ತಡ ಕೂಡ ಆಗ್ತಾ ಇರೋದು. ಯಾಕೆಂದ್ರೆ ಈ 2028ರ ಚುನಾವಣೆ ದೃಷ್ಟಿಯಿಂದ ನಮಗೆಲ್ಲ ಅವಕಾಶ ಕೊಡಿ, ನಮ್ಮ ಜಿಲ್ಲೆಯಲ್ಲಿ ಮತ್ತು ನಮ್ಮ ಕ್ಷೇತ್ರದಲ್ಲೂ ಕೂಡ ನಮ್ಮ ಪ್ರಾಬಲ್ಯ ಹೆಚ್ಚಿಸ್ಕೊಳ್ಬೇಕು, ಮತ್ತು ಜನಸಂಪರ್ಕ ನಾವು ಕೂಡ ಬೆಳೆಸ್ಕೊಳ್ಬೇಕು, ಮತ್ತು ಅವ್ರ ಹತ್ರಕ್ಕೆ ಹೋಗ್ಬೇಕು. ಆ ಹತ್ರಕ್ಕೆ ಹೋಗ್ಬೇಕಾದ್ರೆ ನಮ್ಮ ಖಾತೆಗಳಾಗಿರ್ಬೋದು, ನಮ್ಮ ಖಾತೆ ಅಥವಾ ಸಚಿವ ಸ್ಥಾನ ಕೊಟ್ಟಿದ್ದೇ ಆದಲ್ಲಿ ಅಭಿವೃದ್ಧಿ ಯೋಜನೆಗಳ ಮೂಲಕ ನಾವು ಅವ್ರ ಜನ ತಲುಪುವ ಸಾಧ್ಯತೆ ಆಗುತ್ತೆ. ಅದರಿಂದಾಗಿ ನಮಗೂ ಕೂಡ ಸಚಿವ ಸ್ಥಾನಗಳನ್ನ ಬೇಕೇ ಬೇಕು ಅಂತ ಕೂಡ ಒತ್ತಡ ಆಗ್ತಿದ್ರು. ಎಲ್ಲ ಒಂದ್ ಕಡೆ ಹಿರಿಯರು ಮತ್ತು ಕಿರಿಯರ ಮಧ್ಯೆ ಜಟಾಪಟಿ ನಡೆಯುವ ಸಾಧ್ಯತೆ ಇರುವಂಥದ್ದು. ಈ ಸಂಕಷ್ಟ ಹೈಕಮಾಂಡ್ಗೆ ಎಷ್ಟು ಸಂಕಷ್ಟ ತರ್ತಿದ್ಯೋ ಅದೇ ರೀತಿ ಸಿಎಂ ಆಗಿರುವಂತಹ DK ಶಿ ಅವ್ರಿಗೂ ಕೂಡ ಸಂಕಷ್ಟ ತರ್ತಿದೆ. ಯಾಕೆಂದ್ರೆ ತಮ್ಮವ್ರಿಗೂ ಅಂದ್ರೆ ಇಲ್ಲಿವರೆಗೂ ತಮಗೆ ಸಪೋರ್ಟ್ ಮಾಡಿದಂಥ ನಾಯಕರಿಗೂ ಅವಕಾಶ ಕೊಡಬೇಕು, ಹೊಸದಾಗಿ ಆಯ್ಕೆಯಾದಂಥವ್ರಿಗೂ ಅವಕಾಶ ಕೊಡಬೇಕು, ಸಿದ್ದರಾಮಯ್ಯ ಪರ ಇರುವಂಥ ನಾಯಕರಿಗೂ ಅವಕಾಶ ಕೊಡಬೇಕು, ಮತ್ತೆ ಅದೇ ರೀತಿ ಹೈಕಮಾಂಡ್ ಹೇಳಿದಂಥ ನಾಯಕರಿಗೂ ಕೂಡ ಅವಕಾಶ ಕೊಡಬೇಕು. ಇವೆಲ್ಲವೂ ಕೂಡ ಲೆಕ್ಕಾಚಾರ ಹಾಕಿ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು. ಆದ್ರೆ ಇದು ಸಾಕಷ್ಟು ಸಂಕಷ್ಟ ಇರುವಂಥದ್ದು. ಇಲ್ಲಿ ಜಾತಿ ಲೆಕ್ಕಾಚಾರ ಹಾಕಬೇಕು, ಸಮುದಾಯ ಲೆಕ್ಕಾಚಾರ ಹಾಕಬೇಕು. ಯಾಕೆಂದ್ರೆ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಇಳಿಸಿರೋದ್ರಿಂದ OBC ಪ್ಲಸ್ ಅಹಿಂದ ವೋಟ್ ಎಲ್ಲ ಒಂದ್ ಕಡೆ ಚದುರುವ ಆತಂಕ ಕೂಡ ಕಾಂಗ್ರೆಸ್ನಲ್ಲಿದೆ. ಅದನ್ನ ಕೂಡ ನಿಭಾಯಿಸಬೇಕು. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಒಂದ್ ರೀತಿ ಲಾಬಿ ಏನ್ ನಡೀತಿದೆ ಅದಕ್ಕೆಲ್ಲವಕ್ಕೂ ಬ್ರೇಕ್ ಹಾಕಿ ಹೈಕಮಾಂಡ್ ಯಾವ ರೀತಿ ತೀರ್ಮಾನ ಕೈಗೊಳ್ಳುತ್ತೆ ಎಂಬುದು ಕೂಡ ಕಾದು ನೋಡಬೇಕು. ಸಂತೋಷ್, ಧನ್ಯವಾದಗಳು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ.